ಯಶೋಧ ಅವಳ ಗಂಡ ಹನುಮಂತ ಮತ್ತೆ ಮಗಳು ನೇತ್ರ ಜೊತೆ ಸುಖವಾಗಿ ಜೀವನ ಮಾಡ್ತಾ ಇದ್ಲು. ಆದರೆ ಅವರ ಸುಖ ಜೀವನಕ್ಕೆ ಯಾರದು ಕಣ್ಣು ಬಿತ್ತು ಅನಿಸುತ್ತೆ. ಯಶೋಧ ಹಾಸಿಗೆಯನ್ನು ಹಿಡಿದಳು. ಹಾಸಿಗೆ ಹಿಡಿದು ಅವಳಿಗೆ ಹುಷಾರಿಲ್ಲದ ಕಾರಣ ಅವಳು ಪ್ರಾಣವನ್ನು ಸಹ ತ್ಯಾಗ ಮಾಡುತ್ತಾಳೆ. ತಾಯಿಯನ್ನು ಕಳೆದುಕೊಂಡ ನೇತ್ರ ಹಗಲು ರಾತ್ರಿ ಎನ್ನದೇ ಕೇವಲ ಅಳುತ್ತಿದ್ದಳು. ಹನುಮಂತನಿಗೆ ಏನು ಮಾಡಬೇಕೆಂದು ಒಂದೂ ದೋಚುತ್ತಿರಲಿಲ್ಲ. ಲೋ ಹನುಮಂತು, ನೀನ್ ಹೆಂಡತಿ ಅಂತೂ ತೀರೋದ್ಲು. ನೀನು ನೋಡಿದ್ರೆ ಈ ಥರನೇ ಕೂತ್ಕೊಂಡಿದ್ಯಾ. ಮಗುನ ಯಾರು ನೋಡ್ಕೊತಾರೆ? ಸುಮ್ಮನೆ ನೀನು ಬೇರೆ ಮದುವೆ ಮಾಡ್ಕೊ. ಏನು ಮಾಡೋದು ರಾಮಯ್ಯ, ನನ್ನ ಹೆಂಡತಿಗೆ ಹುಷಾರಿಲ್ಲದ ಕಾರಣ ಅವಳು ಪ್ರಾಣ ಬಿಟ್ಲು. ಇವಳು ನೋಡಿದ್ರೆ ಪ್ರತಿದಿನ ಅಳುತ್ತಾಳೆ. ನನಗೆ ಯಾರು ತಾನೇ ಹೆಣ್ಣು ಕೊಡ್ತಾರೆ? ನಿನಗೆ ಯಾವುದಾದ್ರೂ ಹೆಣ್ಣು ಗೊತ್ತಿದೆಯಾ? ಹಾಂ ಹನುಮಂತ, ನನಗೆ ಗೊತ್ತಿರೋ ಒಂದು ಹುಡುಗಿ ಇದ್ದಾಳೆ, ನಮ್ಮ ಪಕ್ಕದ ಊರಲ್ಲೇ. ನಮ್ಮ ದೂರದ ಸಂಬಂಧಿಕರಾಗ್ತಾರೆ. ಒಂದು ಸರಿ ನಾನು ಅವ್ರ ಹತ್ರ ಮಾತಾಡ್ತೀನಿ, ಸರಿನಾ? ಆನಂತರ ಹನುಮಂತನ ಮದುವೆ ವಂದನ ಎಂಬುವ ಒಂದು ಹುಡುಗಿಯ ಜೊತೆ ನಡೆಯಿತು. ವಂದನ ನೋಡಲು ಬಹಳನೇ ಸುಂದರವಾಗಿದ್ದಳು. ಹನುಮಂತ ವಂದನಾಳ ಎಲ್ಲ ಮಾತನ್ನು ಕೇಳುತ್ತಿದ್ದ. ಸ್ವಲ್ಪ ದಿನಗಳ ಕಾಲ ವಂದನ ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು. ಹಾಗೆ ನೇತ್ರಳನ್ನು ಸಹ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ದಿನಗಳು ಕಳೆದಂತೆ ವಂದನ ಸಹ ಒಂದು ಸುಂದರವಾದ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ. ಅವಳ ಹೆಸರು ಕಲ್ಪನಾ ಎಂದು ಇಟ್ಟಳು. ಕಾಲಕ್ರಮೇಣ ವಂದನಾಳ ಅಸಲಿ ಬುದ್ಧಿ ಹೊರಗಡೆ ಬಂದಿತು. ಅವಳು ನೇತ್ರಳನ್ನು ಮನೆ ಕೆಲಸದವಳಾಗಿ ನೋಡುತ್ತಿದ್ದಳು. ನೇತ್ರ, ಏನ್ ಮಾಡ್ತಾ ಇದೆಯಾ ರೂಮಲ್ಲಿ? ಬಾ ಹೊರಗೆ. ವಂದನಾಳ ಕೂಗಿಗೆ ನೇತ್ರ ಕೋಣೆಯಿಂದ ಹೊರಗೆ ಬರುತ್ತಾಳೆ. ಯಾಕೆ ಮಹಾರಾಣಿ, ಪ್ರತಿದಿನನೂ ನಿನಗೆ ಕರೆದು ಹೇಳಬೇಕಾ? ಮನೆ ಕೆಲಸ ಎಲ್ಲ ನೀನೇ ಮಾಡಬೇಕು ಅಂತ ನಿನಗಷ್ಟು ಗೊತ್ತಿಲ್ವಾ? ನನ್ನ ಮಗಳು ಆರಾಮಾಗಿರ್ತಾಳೆ. ನೀನು ಹೋಗಿ ಅವಳಿಗೆ ಏನು ಕೇಳ್ತಾಳೋ ಅದನ್ನೆಲ್ಲ ಮಾಡ್ಕೊಂಡು ತಗೊಂಡು ಬಾ. ಮನೇಲಿ ಎಷ್ಟು ಪಾತ್ರೆ ಬಿದ್ದಿದೆ, ಹೋಗು. ಅಮ್ಮ, ನಾನು ಮನೆ ಎಲ್ಲ ಕೆಲಸಗಳು ಮಾಡಿದ್ದೀನಿ ಅಮ್ಮ. ತುಂಬ ತಲೆನೋವುತ್ತಿತ್ತು, ಅದಕ್ಕೆ ಕೋಣೆಯಲ್ಲಿದ್ದೆ. ಆದರೆ ಹೊರಗಿನ ಕಸ ಗುಡಿಸಿರ್ಲಿಲ್ಲ. ನಾನು ಇವಾಗ ಹೋಗಿ ಗುಡಿಸ್ತೀನಿ ಅಮ್ಮ. ಹಾಗೆಂದು ಹೇಳಿ ನೇತ್ರ ಮನೆ ಅಂಗಳದಲ್ಲಿ ಕಸವನ್ನು ಗುಡಿಸಲು ಹೋಗುತ್ತಾಳೆ. ಅದು ನೇತ್ರಳ ಸ್ವಂತ ಮನೆಯಾಗಿತ್ತು. ಆದರೂ ಸಹ ಆ ಮನೆಯಲ್ಲಿ ನೇತ್ರ ಒಂದು ಕೆಲಸದ ಆಳಿನ ರೀತಿ ಜೀವನ ಮಾಡುತ್ತಿದ್ದಳು. ಏನೇ, ಮನೇಲಿ ಎಷ್ಟೊಂದು ರೇಷನ್ ಇದ್ದಾವೆ, ನೀನು ನೋಡಿದ್ರೆ ಬರೀ ಕೇವಲ ಅನ್ನ ಸಾರು ಮಾಡಿದ್ಯಾ? ನನಗೆ ರುಚಿ ರುಚಿಯಾಗಿ ತಿನ್ನೋಕೆ ಆಸೆ ಅಂತ ನಿನಗೆ ಗೊತ್ತಿಲ್ವಾ? ಬರೀ ಅನ್ನ ಸಾರು ಮಾಡಿದ್ಯಾ? ಹೌದು ಕಣೆ ಅಕ್ಕ, ನಿನ್ನೆನೂ ಕೇವಲ ಅನ್ನ ಸಾರೇ ತಿಂದಿದ್ದೀನಿ. ಇವತ್ತು ಸಹ ಅನ್ನ ಸಾರು ಮಾಡಿದ್ಯಾ? ಹೋಗು, ಏನಾದರೂ ಬೇರೆದು ಮಾಡ್ಕೊಂಡು ಬಾ ಅಕ್ಕ, ನನಗಿದಿಷ್ಟ ಇಲ್ಲ. ನೇತ್ರಳಿಗೆ ಮನೆಯಲ್ಲಿ ಇಷ್ಟು ಹಿಂಸೆ ಕೊಡುತ್ತಾರೆಂದು ಹೊರಗಡೆ ಇರುವ ಹನುಮಂತನಿಗೆ ಸ್ವಲ್ಪ ಸಹ ಗೊತ್ತಿರಲಿಲ್ಲ. ಅವನು ಹೊಲದಲ್ಲಿ ಕೆಲಸ ಮಾಡಿ ಸಂಜೆ ಮನೆಗೆ ಹೋಗುತ್ತಿದ್ದ. ಪ್ರತಿದಿನ ಅವಮಾನ ಸಹಿಸಿಕೊಂಡು ನೇತ್ರ ಅವಳ ಕೋಣೆಗೆ ಬಂದು ಅವಳ ತಾಯಿಯ ಫೋಟೋವನ್ನು ಹಿಡಿದುಕೊಂಡು ತಾಯಿಯ ಬಳಿ ಕಣ್ಣೀರಾಕುತ್ತಾ ಮಾತನಾಡುತ್ತಿದ್ದಳು. ಅಮ್ಮ, ನಿನಗೆ ಗೊತ್ತಾ, ನಿನ್ನ ಮೇಲಿಂದ ಎಲ್ಲ ನೋಡ್ತಾ ಇದೆಯಾ ಅಂತ ಅನಿಸುತ್ತೆ. ನನಗೆ ಯಾವಾಗಮ್ಮ ಒಳ್ಳೆ ಕಾಲ ಬರುತ್ತೆ? ನನ್ನ ಮನೆಯೇ ನಂದಾಗಿಲ್ಲ ಇವಾಗ. ನನಗಿಲ್ಲಿ ಯಾರು ನನ್ನವರಂತ ಅನ್ನಿಸ್ತಿಲ್ಲ. ಏನೇ ವಂದನಾ, ನಿನ್ನ ಮಗಳು ಕಲ್ಪನೆಗೆ ಮದುವೆ ಮಾಡೋ ಯೋಚನೆ ಇಲ್ವಾ? ನೀನು ರೆಡಿ ಅಂತಂದರೆ ಹೇಳು, ನಂತರನೇ ಒಳ್ಳೆ ಶ್ರೀಮಂತರ ಮನೆಗೆ ಗಂಡು ಹುಡುಕಿ ಹೇಳ್ತೀನಿ. ಆರ್ತಿ, ನೀನು ಏನು ಹೇಳ್ತಾ ಇದೆಯಾ ಹೇಳು? ನನ್ನ ಮನೆಯಲ್ಲಿ ಇನ್ನೊಬ್ಳಿದ್ದಾಳೆ ಅಂತ ಗೊತ್ತು ತಾನೆ. ಮೊದಲು ಅವಳು ಮದುವೆ ಮಾಡಬೇಕು, ಇಲ್ಲ ಅಂದರೆ ನನ್ನ ಮಗಳು ಮದುವೆನೇ ಆಗಲ್ಲ ಕಣೆ. ಅವಳಿಗೆ ಒಂದು ಗಂಡು ಬರೆ ಹುಡುಕ್ಬೇಕು ಇವಾಗ. ಏನು? ಹಾಗಾದರೆ ಅವಳಿಗೂ ಸಹ ಗಂಡು ಹುಡುಕ್ತೀಯಾ? ಅವಳಿಗೇನಕ್ಕೆ ಗಂಡು ಹುಡುಕ್ತೀಯಾ? ಏನಿವೆ, ನಿನಗೆ ಅವಳಂದ್ರೆ ಇಷ್ಟ ಇಲ್ವಲ್ಲ? ಯಾವುದಾದ್ರೂ ಒಂದು ಬಿಕಾರಿಗನ್ನ ಕೊಟ್ಬಿಟ್ಟು ಮದುವೆ ಮಾಡು. ಅದೇ ಸಮಯದಲ್ಲಿ ಊರಿನಲ್ಲಿ ಒಂದು ಬಿಕಾರಿ ಬರುತ್ತಾನೆ. ಅಕ್ಕ, ಅಮ್ಮ, ಏನಾದರೂ ಇದ್ರೆ ಕೊಡಿ ಅಮ್ಮ, ಹೊಟ್ಟೆ ತುಂಬ ಹಸಿವಾಗ್ತಾ ಇದೆ. ನೋಡಪ್ಪ, ನಾವೇ ಗುಡಿಸ್ಲು ಮನೆಗಿದ್ದೀವಿ, ನಿನಗೆ ಎಲ್ಲಿಂದ ಅಂತ ಕೊಡೋದು? ಹೋಗು ಹೋಗು, ಮುಂದೆ ಹೋಗು. ಸುಮ್ಮನೆ ಇಲ್ಲಿ ಬಂದು ನಿಂತ್ಕೊಂಬೇಡ, ವಾಸನೆ ಬರೀ ಹೊಡಿತಿದ್ಯಾ ನೀನು, ಹೋಗು. ಹಾಗೆಂದು ಹೇಳಿದಾಗ ಆ ಬಿಕಾರಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಕೈ ಕಾಲು ನೆಟ್ಟಿಗಿದ್ರು ಸಹ ಭಿಕ್ಷೆ ಬಿಡಕ್ಕೆ ಬರ್ತಾರೆ ನೋಡು, ಎಂಥವ್ರೋ ಇವರು. ಹೌದು ಹೌದು ಅಲ್ವಾ, ಅವನು ಕೈ ಕಾಲು ಎಲ್ಲ ಸರಿಯಾಗಿತ್ತು, ಆದರೂ ಭಿಕ್ಷೆ ಬಿಡಕ್ಕೆ ಬಂದಿದ್ದಾನೆ. ಎಂಥ ಹುಡುಗನೋ ಏನೋ. ನೀನು ಹೇಳಿರ ನಿಮ್ಮ ಸಂಬಂಧಿಕರಿಗೆ, ನನ್ನ ಮಗಳನ್ನ ನಾನು ಅವ್ರಿಗೆ ಕೊಡ್ತೀನಿ. ಮರುದಿನ ಬೆಳಗ್ಗೆ ಕಲ್ಪನಾ ಮತ್ತು ವಂದನಾ ಇಬ್ಬರು ಹಾಸಿಗೆ ಮೇಲೆ ಕುಳಿತಿರುತ್ತಾರೆ. ಆದರೆ ಮನೆ ಎಲ್ಲ ಕೆಲಸಗಳನ್ನು ನೇತ್ರ ಮಾಡುತ್ತಿರುತ್ತಾಳೆ. ನೇತ್ರ, ಎಲ್ಲ ಕೆಲಸ ಆಯಿತು ಅಲ್ವಾ? ನದಿ ತೀರಕ್ಕೆ ಹೋಗ್ಬಿಟ್ಟು ಬೇಗ ಬಟ್ಟೆ ಹೊಕ್ಕೊಂಡು ಬಾ. ಅದರಲ್ಲಿ ಒಂದು ಸುಂದರವಾದ ಸೀರೆ ಇದೆ, ಆ ಸೀರೆ ನನಗೆ ಬೇಕು. ಪಳ ಪಳ ಅಂತ ಹೊಳಿತಾ ಇರಬೇಕು. ಹೋಗ್ಬಿಟ್ಟು ಹೊಕ್ಕೊಂಡು ಬಾರೆ.
ನೇತ್ರ, ಇದೇನಿದು ಹೊಸ ಸೀರೆನ ಪಳಪಳ ಅಂತ ಹೊಳಿಯಂಗೆ ಮಾಡ್ಕೊಂಡು ಬಾ ಅಂತಂದೆ. ಅದಕ್ಕನ್ಬಿಟ್ಟು ಬ್ಲೌಸ್ ಮೇಲೆ ಸ್ವಲ್ಪ ಸಹ ಗಮನ ಹೋಗಿಲ್ವಾ ನಿನಗೆ? ನೋಡು, ನನ್ನ ಬ್ಲೌಸನ್ನು ಒಳ್ಳೆ ಮಸಿ ಬಟ್ಟೆ ಥರ ಮಾಡಿದ್ಯಾ ನೀನು. ಒಂದು ಬಟ್ಟೆನೂ ಸರಿಯಾಗಿ ಹೋಗ್ಯಕ್ಕೆ ಬರೋದಿಲ್ವಾ ನೀನು? ಸುಮ್ಮನೆ 3 ಹೊತ್ತು ಮನೇಲಿ ಕೂತ್ಕೊಂಡು ಊಟ ತಿಂತೀಯ ಅಷ್ಟೇ, ಬೇರೆ ಏನು ಗೊತ್ತಿಲ್ವಾ ನಿನಗೆ? ಅಕ್ಕ, ಇಲ್ಲಿ ಕೇಳಿ, ನೀವು ವಯಸ್ಸಿಗೆ ಬಂದಿರೋ ಹುಡುಗಿನ ಈ ಥರ ಬೈಯೋದು ಸರಿ ಇಲ್ಲ ಅನಿಸುತ್ತೆ. ಅವಳು ನಿಮ್ಮ ಮಗಳೇ ಅಲ್ವಾ? ಏನೋ ತಪ್ಪಾಗೋಯ್ತು, ಒಂದು ಬ್ಲೌಸ್ ಹೋದರೆ ಇನ್ನೊಂದು ತೊಗೊಬೋದು. ಏನೋ ಬಿಕಾರಿ, ನೀನೇನಕ್ಕೂ ನನ್ನ ಹತ್ರ ಮಾತಾಡ್ತಾ ಇದೆಯಾ? ನಿನ್ನ ಕೆಲಸ ಏನಿದೆ ಅಷ್ಟೇ ಮಾಡು, ಸುಮ್ಮನೆ ನಮ್ಮ ಮಧ್ಯದಲ್ಲಿ ಮಾತಾಡೋಕ್ಕೆ ಬರಬೇಡ. ನನ್ನ ಮಗಳನ್ನ ನಾನು ಏನಾದರೂ ಮಾಡ್ಕೊತೀನಿ. ಹೌದು ಅಕ್ಕ, ಮನೆ ವಿಚಾರ ಮನೆ ಒಳಗಡೆ ಇದ್ರೇ ಅದು ಚೆನ್ನಾಗಿರುತ್ತೆ. ನೀವು ಮನೆ ಆಚೆ ಕಡೆ ಬೈತಾ ಇದೆಯಾ? ಸಾಮಾನ್ಯ ಜನ ಆಗಿ ನಾನು ಅದನ್ನು ಕೇಳ್ತಾ ಇದ್ದೀನಿ ಅಷ್ಟೇ, ನೀವು ಈ ಥರ ಬೈಬೇಡಿ. ಓಹೋ, ಒಂದು ಬಿಕಾರಿಯಾಗಿ ನಿನಗೆ ಇವಳ ಮೇಲೆ ಇಷ್ಟೊಂದು ಕರುಣೆ ಬರ್ತಿದ್ಯಾ? ಹಾಗಾದರೆ ಕರ್ಕೊಂಡೋಗು, ಇವಳನ್ನ ನಿನ್ನ ಜೊತೆನೇ ಕರ್ಕೊಂಡೋಗು, ಎಲ್ಲಾದರೂ ಭಿಕ್ಷೆ ಬಿಡಿಸು. ಇವಳನ್ನ ನನ್ನ ಮನೆಯಿಂದ ಆಚೆ ಆಗ್ತಾ ಇದ್ದೀನಿ ಹಾಗೆಂದು ಹೇಳಿ ಅವಳು ಅಲ್ಲಿಂದ ಹೊರಟೋಗುತ್ತಾಳೆ. ಬಿಕಾರಿ ಮತ್ತು ನೇತ್ರ ಅಲ್ಲೇ ನಿಂತಿರುತ್ತಾರೆ. ಅಲ್ಲ ರೀ, ನಿಮ್ಮ ತಾಯಿ ನಿಮ್ಮನ್ನೇ ಮನೆಯಿಂದ ಆಚೆ ಆಗ್ತಾ ಇದ್ದಾರಾ? ನೋಡು, ನಿನ್ನ ಕೆಲಸ ಏನಿತ್ತು ನೀನು ಅಷ್ಟು ನೋಡ್ಕೊಂಡು ಹೋಗಬೇಕಿತ್ತು. ನೀನು ಮಧ್ಯದಲ್ಲಿ ಮಾತಾಡಿ ಸರಿ ಮಾಡಿಲ್ಲ, ಸರಿನಾ? ನೀನು ಇಲ್ಲಿಂದ ಹೋಗು, ಸುಮ್ಮನೆ ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು. ನಾನು ಎಲ್ಲಾದರೂ ಹೊರಟೋಗ್ತೀನಿ. ಎಲ್ಲಾದರೂ ಯಾಕೆ ಹೋಗ್ತೀರಾ? ನೀವು ನನ್ನ ಜೊತೆ ಬನ್ನಿ. ಅವರಂತೂ ನಿಮ್ಮನ್ನು ಮನೆಯಿಂದ ಆಚೆ ಹಾಕಿದ್ದಾರೆ. ಒಂಟಿ ಹೆಂಗಸು, ಎಲ್ಲಿ ಹೋಗ್ತೀರಾ? ನನ್ನ ಜೊತೆ ಬನ್ನಿ, ನಾನು ನಿಮ್ಮನ್ನು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಅದು ನಿಜ, ನನಗೆ ಇವಾಗ ಬೇರೆ ಗತಿನೇ ಇಲ್ಲ. ನನ್ನನ್ನು ನಮ್ಮವರೇ ಮನೆಯಿಂದ ಆಚೆ ಹಾಕಿದ್ದಾರೆ. ಸರಿ, ನಾನು ನಿಮ್ಮ ಜೊತೆ ಬರ್ತೀನಿ ಹಾಗೆಂದು ಹೇಳಿ ಅವಳು ಬಿಕಾರಿ ಜೊತೆ ಹೋಗುತ್ತಾಳೆ. ಬಿಕಾರಿ ನೇತ್ರಳನ್ನು ಒಂದು ದೊಡ್ಡ ಬಂಗಲೆಯ ಮುಂದೆ ಕರೆದುಕೊಂಡು ಹೋಗುತ್ತಾನೆ. ನೇತ್ರ ಅದನ್ನು ನೋಡಿ ತುಂಬಾನೇ ಗಾಬರಿ ಬೀಳುತ್ತಾಳೆ. ಅರೆ, ಇಷ್ಟೊಂದು ದೊಡ್ಡ ಮನೆ, ಈ ದೊಡ್ಡ ಮನೆ ಯಾರ್ದು? ಇಲ್ಲೂ ಸಹ ನೀನು ಭಿಕ್ಷೆ ಬೇಡೋದಕ್ಕೆ ಅಂತ ಬರ್ತೀಯಾ? ಈ ದೊಡ್ಡ ಮನೆ ಯಾರ್ದು ಅಂತ ಹೇಳು ನನಗೆ. ಇಲ್ಲ ಇಲ್ಲ, ಇದು ನಾನು ಭಿಕ್ಷೆ ಬೇಡ ಮನೆ ಅಲ್ಲ, ಈ ಮನೆಯಲ್ಲೇ ನಾನು ವಾಸ ಮಾಡೋದು. ನಡೀರಿ, ನಾನು ನಿಮ್ಮನ್ನು ಒಳಗಡೆ ಕರ್ಕೊಂಡು ಹೋಗ್ತೀನಿ, ಇದೇ ನನ್ನ ಮನೆ ಹಾಗೆಂದು ಹೇಳಿ ಭಿಕ್ಷಿಕ ನೇತ್ರಳನ್ನು ಮನೆಯ ಒಳಗೆ ಕರ್ಕೊಂಡು ಹೋಗ್ತಾನೆ. ಆ ಮನೆಯ ಒಳಗೆ ಒಬ್ಬ ಹೆಂಗಸಿದ್ದಳು. ಮೈ ತುಂಬ ಒಡವೆ ಮತ್ತೆ ರೇಷ್ಮೆ ಸೀರೆ ಹಾಕಿಕೊಂಡು ನಿಂತಿದ್ದಳು. ಅವಳಿಗೆ ಬಿಕಾರಿ ಹೇಳುತ್ತಾನೆ, ನೋಡಿ, ಇವಳ ಹೆಸರು ನೇತ್ರ ಅಂತ. ಇವಳು ಇನ್ಮೇಲೆ ಇದೇ ಮನೆಯಲ್ಲೇ ವಾಸ ಮಾಡ್ತಾಳೆ. ಇವಳಿಗೆ ಇವಳ ಕೋಣೆನ ಕೊಡಿ, ಮತ್ತೆ ಟೈಮ್ಗೆ ಊಟ ಸಹ ಕೊಡಿ. ಇವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಯಾವ ಕೆಲಸ ಸಹ ಮಾಡಿಸ್ಬೇಡಿ. ಹೌದಾ, ನೀನು ಹೇಳ್ದಂಗೆ ಆಗಲಿ, ನಾನು ಇವಳನ್ನ ಚೆನ್ನಾಗಿ ನೋಡ್ಕೊತೀನಿ. ಬಾಮ್ಮ ನೇತ್ರ, ನಾನು ನಿನಗೆ ನಿನ್ನ ಕೋಣೆಯನ್ನು ತೋರಿಸ್ತೀನಿ, ನನ್ನ ಜೊತೆ ಬಾ ಹಾಗೆಂದು ಹೇಳಿ ಆ ಹೆಂಗಸು ನೇತ್ರಳನ್ನು ಕರೆದುಕೊಂಡು ಕೋಣೆಗೆ ಹೋಗುತ್ತಾಳೆ. ಇತ್ತ ಕಡೆ ಬಿಕಾರಿ ಸಹ ಅವಳನ್ನು ಮನೆಯಲ್ಲಿ ಬಿಟ್ಟು ಅವನು ಭಿಕ್ಷೆ ಬೇಡಲು ಹೊರಗೆ ಹೋಗುತ್ತಾನೆ. ರೀ, ನಾನು ಅವ್ರ ಅಮ್ಮ ಅಲ್ವಾ? ಏನೋ ಬಾಯಿ ತಪ್ಪಿ ಒಂದು ಮಾತು ಬೈದ್ಬಿಟ್ಟೆ. ಅವಳು ನೋಡಿದ್ರೆ ಯಾವುದೋ ಬಿಕಾರಿ ಜೊತೆ ಓಡೋಗ್ಬಿಟ್ಲು ರೀ. ಊರಿನ ಜನ ಎಲ್ಲ ಅದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ಹೌದು ಅಪ್ಪ, ಅಮ್ಮ ಅಕ್ಕನ ಎಷ್ಟು ಪ್ರೀತಿಯಿಂದ ನೋಡ್ಕೊತಿದ್ರು ಗೊತ್ತಾ? ಆದರೂ ಸಹ ಅಕ್ಕ ಯಾವುದೋ ಬಿಕಾರಿ ಜೊತೆ ಓಡೋದ್ಲು. ಊರಿನ ಜನ ಎಲ್ಲ ಅದನ್ನೇ ಮಾತಾಡ್ತಿದ್ದಾರೆ. ಎಷ್ಟು ಛೀ ಅನ್ಸಲ್ಲ? ನೀವು ನಿಜ ಹೇಳ್ತಾ ಇದ್ದೀರಂದರೆ ಇಂಥವಳು ನನ್ನ ಮಗಳಾಗಿ ಹುಟ್ಟಿದ್ಲ. ಥೂ, ನನಗೆ ನನ್ನ ಮೇಲೆ ಅಸಹ್ಯ ಆಗ್ತಿದೆ. ಇನ್ಮೇಲೆ ಅವಳಿಗೆ ಈ ಮನೆಯಲ್ಲಿ ಪ್ರವೇಶ ಸಹ ಇಲ್ಲ. ಅವಳು ನನ್ನ ಪಾಲಿಗಿನ್ನಿಲ್ಲ. ಅರೆ ತಿನ್ನಿ, ಇವನ್ನೆಲ್ಲ ನನ್ನ ಮಗಳೇ ಮಾಡಿರೋದು. ನೀವು ನನ್ನ ಮಗಳನ್ನ ನೋಡೋದಕ್ಕೆ ಬಂದಿದ್ದೀರಾ. ನನ್ನ ಮಗಳು ನಿಮಗೆ ಇಡಿಸಿದ್ಲು ಅನಿಸುತ್ತೆ. ಅವಳು ರುಚಿಯಾದ ಅಡುಗೆ ಎಲ್ಲ ಮಾಡಾಕ್ತಾಳೆ. ವಾವ್, ನಿಜನಾ? ಇವನ್ನೆಲ್ಲ ನಿನ್ನ ಮಗಳು ಕಲ್ಪನೆನ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ಇದ್ರ ಟೇಸ್ಟು ಸಹ ಚೆನ್ನಾಗಿದೆ. ನಮಗೂ ಈ ಥರ ಎಲ್ಲ ಗುಣ ಇರೋಂಥ ಸೊಸೆನೇ ಬೇಕಾಗಿರೋದು. ಹೌದಾ, ನೀವು ಹೇಳ್ತಿರೋದು ನಿಜನಾ? ನನ್ನ ಮಗಳು ನಿಮಗೆ ಇಷ್ಟ ಆಗಿದ್ದಾಳೆ ಅಂತಂದರೆ ಶೀಘ್ರದಲ್ಲೇ ಡೇಟ್ ಫಿಕ್ಸ್ ಮಾಡಿ, ನಾವು ಮದುವೆ ಎಲ್ಲ ತಯಾರಿಗಳನ್ನ ಮಾಡ್ಕೊತೀವಿ. ನೀವಂತೂ ಬಡವರು, ನಿಮ್ಮ ಕೈಯಲ್ಲಿ ಏನು ತಾನೇ ಕೊಡೋಕ್ಕಾಗುತ್ತೆ? ಹೆಣ್ಣನ್ನು ಕೊಡ್ತಾ ಇದ್ದೀರಾ, ಅಷ್ಟೇ ಸಾಕು ಬಿಡಿ. ನಾನು ಇವಳನ್ನ ಸೊಸೆಯಾಗಿ ಕರ್ಕೊಂಡು ಹೋಗ್ತೀನಿ, ಇನ್ನೇನು ಬೇಕಾಗಿಲ್ಲ. ಕಲ್ಪನಾ ಈಗ ಒಬ್ಬ ಶ್ರೀಮಂತ ಕುಟುಂಬಕ್ಕೆ ಸೊಸೆಯಾಗಿದ್ದಳು. ಅವಳ ಗಂಡನ ಜೊತೆ ತುಂಬ ಸುಖವಾಗಿ ಜೀವನ ಮಾಡುತ್ತಿದ್ದಳು. ಮದುವೆಯ ಹೊಸದರಲ್ಲಿ ಮಾತ್ರ ಇಬ್ಬರು ತುಂಬಾನೇ ಅನ್ಯೋನ್ಯವಾಗಿದ್ದರು. ಆ ನಂತರ ಅವರ ಗಂಡ ಪ್ರತಿದಿನ ಕೆಲಸಕ್ಕೆ ಹೋಗುತ್ತಿದ್ದ. ಸಂಜೆ ಬರುವಾಗ ಎಣ್ಣೆಯನ್ನು ಹೊಡೆದು ಮನೆಗೆ ಬರುತ್ತಿದ್ದ. ಇದನ್ನು ನೋಡಿ ಕಲ್ಪನಾಳಿಗೆ ಸಹ ಬೇಜಾರಾಗಿತ್ತು. ಇತ್ತ ಕಡೆ ನೇತ್ರ ಆರಾಮಾಗಿ ಮನೆಯಲ್ಲಿರುತ್ತಿದ್ದಳು. ಬಿಕಾರಿ ಆವಾಗವಾಗ ಮನೆಗೆ ಬರುತ್ತಿದ್ದ. ಮನೆಗೆ ಬಂದು ಚೆನ್ನಾಗಿ ಊಟವನ್ನು ತಿಂದು ಆ ನಂತರ ಅವನಿಗೆಂದೇ ಒಂದು ಕೋಣೆ ಇತ್ತು. ಆ ಕೋಣೆಯಲ್ಲಿ ಅವನು ವಿಶ್ರಾಂತಿಯನ್ನು ಪಡೆಯುತ್ತಿದ್ದ. ವಿಶ್ರಾಂತಿ ಪಡೆದ ನಂತರ ಮತ್ತೆ ಅವನು ಭಿಕ್ಷೆ ಬೇಡಲೆಂದು ಹೊರಗೆ ಹೋಗುತ್ತಿದ್ದ. ಇವನ್ನೆಲ್ಲ ನೋಡುತ್ತಾ ನೇತ್ರ ಹಾಗೆ ಯೋಚಿಸುತ್ತಾ ಕುಳಿತಿದ್ದಳು.
ಏನು ನಡೀತಿದೆ ಈ ಮನೇಲಿ? ಆ ಹೆಂಗಸು ನೋಡಿದ್ರೆ ಮೈ ತುಂಬ ಒಡವೆ ಮತ್ತು ಸೀರೆ, ಆದರೆ ಅವಳು ಈ ಭಿಕ್ಷುಕನ್ನು ನೋಡಿ ಭಯ ಬೀಳ್ತಾಳೆ. ಈ ಭಿಕ್ಷುಕ ನೋಡಿದ್ರೆ ಬರ್ತಾನೆ, ಊಟ ತಿಂತಾನೆ ಹೋಗ್ತಾನೆ. ನೇತ್ರ ಕೋಣೆಯಲ್ಲಿ ಕುಳಿತಿರುವಾಗ ಆ ಹೆಂಗಸು ಅಲ್ಲಿಗೆ ಬರುತ್ತಾಳೆ. ಪುಟ್ಟಿ ಬಾಮ್ಮ, ಅಡುಗೆ ಎಲ್ಲ ರೆಡಿ ಇದೆ, ಬಾ ಊಟ ಮಾಡೋಣ ಅಂತೆ. ಆಂಟಿ, ನೀವು ಯಾರು ಏನು ಎತ್ತ ಅಂತ ನನಗೊಂದು ಗೊತ್ತಿಲ್ಲ, ಆದರೂ ಸಹ ನನಗೆ ಈ ಕೋಣೆಯಲ್ಲಿ ಕೂತ್ಕೊಂಡು ತುಂಬ ಬೇಜಾರಾಗಿದೆ. ನನಗೇನಾದರೂ ಕೆಲಸ ಕೊಡಿ, ನಾನು ಕೆಲಸ ಮಾಡೋಕ್ಕೆ ಬರುತ್ತೆ. ನೋಡಮ್ಮ, ಈ ಮನೆ ಕೆಲಸಗಳು ಮಾಡೋದಕ್ಕಂತ ಕೆಲಸದ ಆಳುಗಳಿದ್ದಾರೆ, ಇನ್ನು ಅಡುಗೆ ಕೆಲಸನ ಮಾತ್ರ ನಾನು ಮಾಡ್ತೀನಿ. ನೀನು ಬೇಕಾದರೆ ನನಗೆ ಹೆಲ್ಪ್ ಮಾಡ್ಬೋದಷ್ಟೇ ಅಮ್ಮ. ಆಂಟಿ, ಆ ಹುಡುಗ ನಿಮ್ಗೆ ಏನಾಗಬೇಕು ಆಂಟಿ ಹೇಳಿ, ನಾನು ತಿಳ್ಕೊಬೇಕಂತ ನನಗೆ ಆಸೆ. ನೀವು ನೋಡಿದ್ರೆ ಇಷ್ಟೊಂದು ಒಡವೆ ಎಲ್ಲ ಹಾಕ್ಕೊಂಡಿರ್ತೀರ, ಆ ಭಿಕಾರಿ ನಿಮ್ಗೆ ಏನಾಗಬೇಕು ಆಂಟಿ? ಇಲ್ಲಮ್ಮ, ನಾನು ನಿನಗೆ ಇದ್ರ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ, ಸಮಯ ಬಂದಾಗ ನಿನಗೆ ಗೊತ್ತಾಗುತ್ತೆ ಹಾಗೆಂದು ಹೇಳಿ ಆ ಹೆಂಗಸು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಕಲ್ಪನಾ, ನಾನು ಎಷ್ಟೊತ್ತಿಂದ ನಿನ್ನನ್ನು ಕರಿತಾ ಇದ್ದೀನಿ, ಮನೆಯಲ್ಲಿ ಒಂದು ಕೆಲಸ ಸಹ ಆಗಿಲ್ಲ, ಕೆಲಸದವರು ಸಹ ಯಾರೂ ಬಂದಿಲ್ಲ. ಹೋಗಿ ಅಡುಗೆ ಮಾಡು, ಕಸ ಗುಡಿಸಿ, ಪಾತ್ರೆ ಉಜ್ಜು, ಎಲ್ಲ ಕೆಲಸ ಮಾಡು. ನಿಜನಾ ಅತ್ತೆ? ನೀವು ಅವಾಗಿಂದ ಕರಿತಾ ಇದ್ರಾ, ಆದರೆ ನನಗೆ ಕೇಳಿಸ್ತಾ ಇಲ್ಲ ಅತ್ತೆ. ಕೆಲಸದವ್ರು ಯಾರೂ ಬಂದಿಲ್ಲ ಅಂತ ಇದ್ದೀರಾ, ನೀವೇ ಅವರಿಗೆ ಬರಬೇಡಿ ಅಂತ ಹೇಳ್ತಾ ಇದ್ರಿ. ಹಾಂ, ಹೌದು ಹೌದು, ನಾನೇ ಹೇಳಿದೆ. ಮನೆಯಲ್ಲಿ ಸೊಸೆ ಇರೋವಾಗ ಕೆಲಸದವ್ರು ಯಾಕೆ ಹೇಳು? ನಿನಗೆ ಸಹ ಎಲ್ಲ ಅಡುಗೆ ಮಾಡೋಕ್ಕೆ ಬರುತ್ತೆ ಅಲ್ವಾ? ಅಡುಗೆ ಎಲ್ಲ ಮಾಡಿ, ಪಾತ್ರೆ ಉಜ್ಜಿ, ಕಸ ಗುಡಿಸ್ಬಿಡು. ಯಾಕೆ ನಾನು ಈ ಮನೆ ಕೆಲಸದ ಆಳು ಥರ ಕಾಣಿಸ್ತೀನಾ? ನಾನು ಈ ಮನೆ ಸೊಸೆ. ನಿಮ್ಮ ಮಗ ಏನು ಭಾರಿ ಕಮ್ಮಿನಾ? ರಾತ್ರಿ ಎಲ್ಲ ಕುಡಿದು ಬರ್ತಾನೆ, ನೀವು ನೋಡಿದ್ರೆ ನನ್ನನ್ನು ಆಳು ಥರ ನೋಡ್ತೀರಾ. ಏನು, ನನ್ನ ಮುಂದೆನೇ ನೀನು ನಮ್ಮಮ್ಮನ್ನ ಈ ಥರ ಎಲ್ಲ ಬೈತಾ ಇದೆಯಾ? ಹೋಗು, ಈ ಮನೆಯಿಂದ ಹೊರಟೋಗು. ನಾನು ಇವಾಗಲೇ ನಿನಗೆ ವಿಚ್ಛೇದನೆ ಕೊಡ್ತೀನಿ. ನನಗೆ ನಿನ್ನ ಮಗ ಸಹ ನೋಡೋಕೆ ಇಷ್ಟ ಇಲ್ಲ. ಹಾಗೆಂದಾಗ ಕಲ್ಪನಾ ಕೋಪದಿಂದ ಮನೆಯನ್ನು ಬಿಟ್ಟು ಬರುತ್ತಾಳೆ. ಏನೇ ಕಲ್ಪನಾ, ಒಬ್ಳೆ ಬಂದಿದ್ಯಾ? ಅಳಿಯಂದ್ರು ಬಂದಿಲ್ವಾ? ಹೌದು, ಏನಕ್ಕೆ ಒಬ್ಳೆ ಬಂದಿದ್ಯಾ? ಏನಾಯಿತು? ಏನಾದರೂ ಜಗಳ ಮಾಡ್ಕೊಂಡು ಬಂದ್ಯಾ ಏನು? ಹೌದು ಅಮ್ಮ, ಮನೆ ಕೆಲಸದವ್ರು ಇದ್ದರೂ ಸಹ ಅವರನ್ನೆಲ್ಲ ಕೆಲಸದಿಂದ ಓಡಿಸಿ ನನ್ನನ್ನು ಮನೆ ಕೆಲಸದವರಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವ್ನು ನೋಡಿದ್ರೆ ಪ್ರತಿದಿನ ಕುಡ್ಕೊಂಡು ಬರ್ತಾನೆ, ಅದಕ್ಕೆ ಮನೆ ಬಿಟ್ಟು ಬಂದೆ. ಹೌದಾ, ನಿನ್ನ ಗಂಡ ಒಂದು ಕುಡ್ಕಾನ? ನಿನ್ನನ್ನು ಕೆಲಸದವ್ರ ಥರ ಮಾಡ್ಕೊಂಡ್ರ? ಒಳ್ಳೇದಾಯಿತು ಬಿಡು ನೀನು ಬಂದಿದ್ದು. ಇನ್ಮೇಲೆ ಅವರೇ ಕರೆಯೋವರೆಗೂ ನೀನಲ್ಲಿ ಹೋಗೋಕ್ಕೆ ಹೋಗಬೇಡ ನೀನು. ಹೀಗೆಯೇ ಸ್ವಲ್ಪ ದಿನದ ನಂತರ ಹನುಮಂತ ಸಹ ಹುಷಾರನ್ನು ತಪ್ಪುತ್ತಾನೆ. ಅವನು ಹಾಸಿಗೆಯನ್ನು ಹಿಡಿದ ಕಾರಣ ಅವರು ಡಾಕ್ಟರಿಗೆ ಕರೆ ಮಾಡಿ ಹೇಳುತ್ತಾರೆ, ನಿಮ್ಮ ತಂದೆಯವರಿಗೆ ಆಪರೇಷನ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಅವರು ಪ್ರಾಣನ ಬಿಡ್ತಾರೆ. ಆಪರೇಷನ್ಗೆ ಕೇವಲ 10,000 ಖರ್ಚಾಗುತ್ತೆ, ನೀವು ಅದನ್ನು ತಯಾರು ಮಾಡ್ಕೊಳ್ಳಿ. ಅಮ್ಮ, ಅವಾಗಿಂದ ನೋಡ್ತಾ ಇದ್ದೀನಿ, ಡಾಕ್ಟರ್ ಏನಾದರೂ ಹೇಳ್ತಿದ್ರು ಸಹ ನೀನು ನನ್ನನ್ನೇ ನೋಡ್ತಾ ಇದ್ದೆ. ಏನು ಮಾಡಬೇಕಂತ ಅಂದ್ಕೊಂಡಿದ್ದೆ ಹೇಳು? 10,000 ಇವಾಗ ಎಲ್ಲಿಂದ ತೊಗೊಂಬರೋದು? ಈ ಮನೆ ನಡ ಇಡೋಣ. ನೋಡೆ ಕಲ್ಪನಾ, ಫಸ್ಟೇ ಜಮೀನನ್ನ ಅಡ ಇಟ್ಟಿದ್ದಾರೆ, ಇವಾಗಿರೋದು ಈ ಮನೇನು ಸಹ ಅಡ ಹೆಂಗಿಡೋಕ್ಕಾಗುತ್ತೆ ಹೇಳು? ಅವನಿಗಿವಾಗ ನಾಳೆನ ವಯಸ್ಸಾಗಿದೆ, ಹೋಗ್ತಾನೆ ಬಿಡು. ದಿನಗಳು ಕಳೆಯುತ್ತವೆ. ಹನುಮಂತ ಸಹ ಪ್ರಾಣವನ್ನು ತ್ಯಜಿಸಿರುತ್ತಾನೆ. ಅವರು ಮನೆಯನ್ನು ಸಹ ಅಡವಿಟ್ಟು ಜೀವನವನ್ನು ಸಾಗಿಸುತ್ತಿದ್ದರು. ಹೀಗೆ ಒಂದು ದಿನ ಮನೆಯನ್ನು ಅಡವಿಟ್ಟುಕೊಂಡ ಸೇಠ್ ಅಲ್ಲಿಗೆ ಬರುತ್ತಾನೆ. ಏನಮ್ಮ, ಮನೆ ನಡ ಇಟ್ಟು ತಿಂಗಳಾಗಿದೆ, ಇನ್ನೂ ನೀನು ಇದೇ ಮನೆಗಿದೆಯಲ್ವಾ? ಈ ಮನೆ ಬೇಕು ಅಂದರೆ ಕಾಸು ಕೊಡು, ಅವಾಗ ನೀನು ಈ ಮನೆಗಿರ್ಬೋದು. ಆಗಲ್ಲ ಅಂತಂದರೆ ಮನೇನ ಖಾಲಿ ಮಾಡ್ಕೊಂಡು ಹೋಗು. ನೇತ್ರ ಕೋಣೆಯಲ್ಲಿ ಕುಳಿತಿರುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಬರುತ್ತಾನೆ. ಮೈ ತುಂಬ ಒಡವೆಗಳು ಮತ್ತೆ ತಲೆಯಲ್ಲಿ ಒಂದು ಟೋಪಿ. ಇದನ್ನು ನೋಡಿ ನೇತ್ರಳಿಗೆ ಗಾಬರಿಯಾಗುತ್ತದೆ. ಭಯ ಬೀಳ್ಬೇಡ ನೇತ್ರ, ನಾನೇ. ಇಷ್ಟು ದಿನ ನನ್ನನ್ನು ಭಿಕ್ಷುಕ ಅಂತ ಅನ್ಕೊಂಡಿದ್ದಲ್ಲ, ನನ್ನ ಹೆಸರು ಸಿದ್ದು, ಮತ್ತೆ ನಾನು ಭಿಕ್ಷುಕ ಅಲ್ಲ. ನಾನು ಪಕ್ಕದ ಊರಿನ ರಾಜ್ಯದ ಮಂತ್ರಿ. ಈ ಊರಿನಲ್ಲಿ ದರೋಡೆಕೋರರು ಬಂದಿದ್ದಾರೆ ಅಂತ ಗೊತ್ತಾಯಿತು, ಅದಕ್ಕೆ ನಾನು ಈ ಮಾರುವೇಷ ಹಾಕೊಂಡು ಅವರನ್ನು ಹುಡುಕ್ತಾ ಇದ್ದೆ ಅಷ್ಟೇ. ಇವಾಗ ಅವರು ಸಿಕ್ಕಾಕೊಂಡಿದ್ದಾರೆ. ಮತ್ತೆ ಈ ಮನೇಲಿ ಒಂದು ಹೆಂಗಸಿದಾರಲ್ವಾ, ಅವರು ಬೇರೆ ಯಾರೂ ಅಲ್ಲ, ಅವರು ನಮ್ಮಮ್ಮನೇ. ನನಗೆ ನೀನಂದರೆ ತುಂಬಾ ಇಷ್ಟ. ನೀನು ನನ್ನನ್ನು ಮದುವೆ ಆಗ್ತೀಯಾ ಹೇಳು? ಏನು, ನೀವು ಮಂತ್ರಿನಾ? ಏನು, ನೀವು ನನ್ನನ್ನು ಮದುವೆ ಆಗ್ಬೇಕಂತ ಅಂದ್ಕೊಂಡಿದ್ದೀರಾ? ಇಷ್ಟೆಲ್ಲ ಶಾಕು ನೀವು ಒಂದೇ ಸರಿ ಕೊಡ್ತಾ ಇದ್ದೀರಾ. ನಾನು ಏನಂತ ಹೇಳಲಿ? ನೀವು ಮಂತ್ರಿ, ನಾನು ಸಾಮಾನ್ಯ ಹುಡುಗಿ, ನನಗೆ ನಿನಗೆ ಎಲ್ಲಿ ಹೇಳು? ಅದರಲ್ಲೇನಿದೆ ಹೇಳು? ನನಗೆ ನೀನಂದರೆ ತುಂಬಾ ಇಷ್ಟ. ನಿನ್ನ ಸಹನಶೀಲತೆ ನೋಡಿ ನಾನು ನಿನ್ನನ್ನು ತುಂಬಾ ಇಷ್ಟಪಟ್ಟೆ. ನೀನು ನನ್ನನ್ನು ಮದುವೆ ಆಗ್ತೀಯ ಅಂದರೆ ನಾನು ಎಲ್ಲ ಸಿದ್ಧತೆಗಳನ್ನ ಮಾಡ್ತೀನಿ. ಆ ನಂತರ ನೇತ್ರ ಮತ್ತು ಮಂತ್ರಿ ಸಿದ್ದು ಇಬ್ಬರಿಗೂ ಮದುವೆಯಾಗುತ್ತದೆ.
ಒಂದು ದಿನ ಹೀಗೆ ನೇತ್ರ ದೇವಸ್ಥಾನಕ್ಕೆ ಹೋಗುತ್ತಿದ್ದಳು. ಅಲ್ಲಿ ಅವಳ ಮಲತಾಯಿ ಮತ್ತು ತಂಗಿಯನ್ನು ನೋಡಿ ಗಾಬರಿಯಾಗುತ್ತಾಳೆ. ಅವರಿಬ್ಬರು ದೇವಸ್ಥಾನದ ಮುಂದೆ ಕುಳಿತು ಭಿಕ್ಷೆಯನ್ನು ಬೇಡುತ್ತಿದ್ದರು. ಅರೇ ವಾ ನೇತ್ರ, ಏನಿದು ನೀನು ಸೀರೆ? ಇಷ್ಟೊಂದು ಚೆನ್ನಾಗಿರೋ ರೇಷ್ಮೆ ಸೀರೆನ ಹಾಕ್ಕೊಂಡಿದ್ಯಾ? ಯಾವನ ಜೊತೆ ಹೋಗಿದ್ದೆ ನೀನು? ಆ ಭಿಕ್ಷುಕನ ಮದುವೆ ಆದ್ಯಾ ಅಥವಾ ಯಾವುದಾದ್ರು ಶ್ರೀಮಂತ ಹುಡುಗ ಸಿಕ್ಕದ್ನ ಏನು ನಿನಗೆ? ಇಷ್ಟೊಂದು ಚೆನ್ನಾಗಾದಿದ್ಯಾ? ಅಲ್ಲ ಅಮ್ಮ, ಇಷ್ಟು ದಿನ ಆದಮೇಲೆ ನಾನು ನಿಮ್ಮ ಕಣ್ಣಿಗೆ ಕಾಣಿಸಿದ್ದೀನಿ. ನಾನು ಚೆನ್ನಾಗಿದ್ದೀನಾ ಇಲ್ಲ ಅಂತಲೂ ನೀವು ಕೇಳಿಲ್ಲ. ನೀವು ನೋಡಿದ್ರೆ ಯಾವನ್ ಸಿಕ್ಕಿದ್ದಾನೆ ಏನು ಏನು ಅಂತ ಕೇಳ್ತಾ ಇದ್ದೀರಾ. ನಿಮಗೆ ಒಳ್ಳೇದೇ ಆಯಿತು ಬಿಡು, ಕರ್ಮದ ಫಲ ಸಿಕ್ಕಿದೆ ನಿಮಗೆ. ನನ್ನನ್ನು ಇಷ್ಟೊಂದು ಗೋಳೈಕೊಂಡ್ರಿ ಅಲ್ವಾ? ಆದರೂ ಸಹ ನನ್ನ ತಾಯಿಯಾಗಿರೋ ಕಾರಣಕ್ಕೆ ನಾನು ನಿಮಗೆ ಈ ಹಣನ ಕೊಟ್ಟಿದ್ದೀನಿ. ಚೆನ್ನಾಗಿರ್ರಿ ಹಾಗೆಂದು ಹೇಳಿ ನೇತ್ರ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಸೊ ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೇತ್ರ ಸರಿಯಾದ ನಿರ್ಧಾರ ತಗೊಂಡ್ಲಾ? ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರವನ್ನು ತಿಳಿಸಿ.